ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಠದ ಮಹಾದಾಸೋಹಕ್ಕೆ ಕುಷ್ಟಗಿ ತಾಲೂಕಿನ ಕಂದುಕೂರು ಗ್ರಾಮದ ಭಕ್ತರು ತೋರುತ್ತಿರುವ ಭಕ್ತಿ ಮತ್ತು ಸೇವೆ ನಿಜಕ್ಕೂ ಶ್ಲಾಘನೀಯ. ಈ ವರ್ಷದ ಜಾತ್ರಾ ಮಹೋತ್ಸವದ ನಿಮಿತ್ತ ಕಂದುಕೂರು ಗ್ರಾಮಸ್ಥರು ಒಗ್ಗೂಡಿ 900 ಕೆಜಿ ಕರದಂಟನ್ನು ಸಿದ್ಧಪಡಿಸಿ ಅಜ್ಜನ ದಾಸೋಹಕ್ಕೆ ಸಮರ್ಪಿಸುತ್ತಿರುವುದು ಒಂದು ಐತಿಹಾಸಿಕ ಮತ್ತು ಭಕ್ತಿಯ ಪರಾಕಾಷ್ಠೆಯ ಕೆಲಸವಾಗಿದೆ. ಜಾತಿಯ ಭೇದ ಭಾವ ಮರೆತು ಇಡೀ ಗ್ರಾಮದ ಸರ್ವ ಭಕ್ತರು ಈ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅಜ್ಜನ ದರ್ಶನಕ್ಕೆ ಬರುವ ಲಕ್ಷಾಂತರ ಭಕ್ತರಿಗೆ ಸಿಹಿಯಾದ ಕರದಂಟು ತಲುಪಬೇಕು ಎಂಬ ಉದ್ದೇಶದಿಂದ ಶುದ್ಧ ತುಪ್ಪ ಹಾಗೂ ಉತ್ತಮ ಗುಣಮಟ್ಟದ ಪದಾರ್ಥಗಳನ್ನು ಬಳಸಿದನ್ನು ತಯಾರಿಸಲಾಗಿದೆ. ಪ್ರತಿ ವರ್ಷವೂ ಒಂದಿಲ್ಲೊಂದು ವಿಶೇಷ ಸೇವೆಯನ್ನು ಸಲ್ಲಿಸುವ ಕಂದುಕೂರು ಗ್ರಾಮಸ್ಥರು ಈ ಬಾರಿ ದಾಖಲೆ ಪ್ರಮಾಣದ ಕರದಂಟು ನೀಡುವ ಮೂಲಕ ಗಮನ ಸೆಳೆದಿದ್ದಾರೆ. ಗ್ರಾಮದ ಹಿರಿಯರು ಮತ್ತು ಪ್ರಮುಖರು ಈ ಸೇವೆಯ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿದ್ದಾರೆ. ಗವಿಸಿದ್ದೇಶ್ವರ ಅಜ್ಜನ ದಾಸೋಹಕ್ಕೆ ನಮ್ಮ ಗ್ರಾಮದಿಂದ ಕಿರು ಸೇವೆ ಸಲ್ಲಿಸುತ್ತಿರುವುದು ನಮ್ಮ ಭಾಗ್ಯ. ಪ್ರಸಾದ ಸ್ವೀಕರಿಸುವ ಪ್ರತಿ ಭಕ್ತನಲ್ಲೂ ಅಜ್ಜನನ್ನು ಕಾಣುತ್ತೇವೆ ಎಂಬುದು ಭಕ್ತರ ಒಮ್ಮತದ ನುಡಿ. ಊರಿನ ಪ್ರತಿಯೊಬ್ಬರು ತಮ್ಮ ಕೈಲಾದ ಹಣ ಹಾಗೂ ಶ್ರಮದಾನದ ಮೂಲಕ ಈ ಕರದಂಟು ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದು ಕೇವಲ ಸಿಹಿ ಅಲ್ಲ, ನಮ್ಮ ಗ್ರಾಮದ ಭಕ್ತಿಯ ಸಂಕೇತ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯು ದಾಸೋಹಕ್ಕೆ ಹೆಸರುವಾಸಿ. ಇಲ್ಲಿಗೆ ಬರುವ ಲಕ್ಷಾಂತರ ಜನರಿಗೆ ನಮ್ಮೂರಿನ ಕೌಶಲ್ಯದ ರುಚಿ ಸಿಗಲಿ ಎನ್ನುವುದೇ ನಮ್ಮ ಆಶಯ ಎಂದು ಈ ಸಮಯದಲ್ಲಿ ವ್ಯಕ್ತಪಡಿಸಿದರು. ಸೇವಾ ವಿಷಯ ಅಂದರೆ ನಮ್ಮಲ್ಲೇ ಪ್ರತಿ ವರ್ಷ ಗವಿಸಿದ್ದೇಶ್ವರ ಜಾತ್ರೆ ಸಲುವಾಗಿ ಹಲವಾರು ಈ ಊರಿನವರೆಲ್ಲರೂ ಯಾವುದೇ ಭೇದ ಭಾವ ಇಲ್ಲದೇ ಪ್ರತಿಯೊಬ್ಬರು ಕೂಡ ರೊಟ್ಟೆ ಸೇವೆ ಇರ್ಬೋದು ಅಥವಾ ಮಾದಲಿ ಸೇವೆ ಇರ್ಬೋದು, ಅದು ಅಂಟು ಮಾಡಿಸೋದಿರ್ಬೋದು. ಈಗಾಗಲೇ 2 ಟೀಮ್ನವ್ರು ಈಗಾಗಲೇ ಇದನ್ನು ಏನೋ ಮಾದಲಿ ಮತ್ತು ರೊಟ್ಟಿ ತೊಗೊಂಡು ಹೋಗ್ಯಾರ, ಮುಟ್ಸ್ಯಾರ ಈಗಾಗಲೇ ಮಠಕ್ಕೆ. ಇದು ಕೂಡ ಇದು ಒಂದು ಟೀಮ್ ಕೂಡ ಇದು. ಇವ್ರು ಕೂಡ ಪ್ರತಿ ವರ್ಷವೂ ಪ್ರತಿ ವರ್ಷವೂ 11-15 ಕ್ವಿಂಟಲ್ ತನಕ ಇವರು ತಾವೇ ಒಂದು ಸ್ವಸಹಾಯ ಗುಂಪುಗಳಿರ್ಬೋದು ಅಥವಾ ಒಂದು ಯುವಕರಿರ್ಬೋದು ಎಲ್ಲರೂ ಕೂಡ್ಕೊಂಡು ಎಲ್ಲರ ಸಹಬಾಳ್ವದೊಂದಿಗೆ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇವರು ಪ್ರತಿ ವರ್ಷ ಮಾಡ್ತಾರೆ. ಯಾಕಂದ್ರೆ ಗವಿಸಿದ್ದೇಶ್ವರ ಜಾತ್ರೆ ಅಂತಂದ್ರೆ ಸಾಮಾನ್ಯವಾಗಿ ಅದು ಯಾವುದೇ ಒಂದು ಜಾತಿ ಮತ ಪಂಥ ಇಲ್ಲ, ಸರ್ವರ ಜಾತ್ರೆ ಅದು ಅಜ್ಜನ ಜಾತ್ರೆ ಅಂತಂದ್ರೆ. ಹೀಗಾಗಿ ಅದು ಅತ್ಯಂತ ಈಗ ಕುಂಭಮೇಳ ಇರ್ಬೋದು, ಕುಂಭಮೇಳದ ಥರ ಈ ಅಷ್ಟೇ ಪ್ರಸಿದ್ಧವಾಗಿದೆ ಈ ಜಾತ್ರೆ ಅಜ್ಜವ್ರು ಇದರಿಂದ. ಹೀಗಾಗಿ ವರ್ಷದಿಂದ ವರ್ಷಕ್ಕೆ ಈ ಜಾತ್ರೆ ಬಡಾಸ್ಕಂತ ಹೋಗ್ಲಿಕ್ಕತ್ತೈತೆ. ಬರೀ ಒಂದು ಊರಂತ ಅಲ್ಲ, ಸುತ್ತಲೂ ರಾಯಚೂರು ಜಿಲ್ಲೆ ಇರ್ಬೋದು, ಕೊಪ್ಪಳ ಜಿಲ್ಲೆ, ಇನ್ನಿತರ ಕೆಲವು ಭಾಗಗಳಿಂದ ಕೂಡ ಎಲ್ಲ ಒಂದು ದವಸ ಧಾನ್ಯಗಳಿರ್ಬೋದು ಅಥವಾ ಭಕ್ತಿ ಸೇವೆ ಅತ್ಯಂತ ಈ ಉತ್ಸಾಹಕತೆಯಿಂದ ಮಾಡ್ತಾರವರು. ಅದೇ ರೀತಿ ಸ್ವಾಮೀಜಿಗಳು ಕೂಡ ಸಕಲ ಸದ್ಭಕ್ತರು ಕೂಡ ಒಳ್ಳೆಯ ಒಂದು ಅಭಿಪ್ರಾಯವನ್ನು ಬಯಸ್ತಾರವರು. ಬಾಂಧವ್ಯ ಇಟ್ಕೊಂಡಾರ ಅವರು. ಯಾವುದೇ ಜಾತ್ರೆ ಅಥವಾ ಯಾವುದಾದ್ರು ಕರೆಸಿದ್ರು ಕೂಡ ಅವ್ರಿಗೆ ಬಿಡು ಇರದಿದ್ರು ಕೂಡ ಒಂದು ಟೈಮ್ ಕೊಡ್ತಾರೆ. ಟೈಮ್ ಕೊಟ್ಟಾಗ ಯಾವಾಗಾದರೂ ಬಂದು ಹೋಗ್ತಾರೆ ಅವರು. ಹೀಗಾಗಿ ನಮ್ಮೂರಿಗೆ ಕೂಡ ನಮ್ಮೂರು ಕೂಡ ಜಾತ್ರೆ ಕೂಡ ನಮ್ಮಲ್ಲಿ ತೇರಿನ ಒಂದು ಜಾಗ ಕೂಡ ಇರಲಿಲ್ಲ ಅವಾಗ. ಅಜ್ಜವರು ಬಂದ್ಕೊಂಡ ಅದನ್ನೆಲ್ಲ ಬಗೆಹರಿಸಿದ್ರು ಅವರು. ಎಲ್ಲರೂ ಎಂತೆಂಥರ ಜನರ ಮನೆ ಕಟ್ಸ್ಕೊಂಬಿಟ್ಟಿದ್ರು. ಅದೆಲ್ಲ ನಿಮ್ಮದು ಅನ್ನಕತ್ತಿದ್ರು. ನಮ್ಮೂರಿನವ್ರು ಯಾರ ಕಡೆಯಿಂದ ಆಗ್ತಿದ್ದಿಲ್ಲ ಅದು. ಅಜ್ಜವ್ರು ಬೆಳಗ್ಗೆನೇ ಬಂದು ತಾವೇ ಒಂದು ತೊಗೊಂಡು ಒಂದು ಕುಡುಗೋಲು ತೊಗೊಂಡು ಆ ಕಂಟಿ ಪಟ್ಟಿ ತೆಗೆದ್ರು ಅವರು. ಕಂಟಿ ಪಟ್ಟಿ ತೆಗೆದಾಗ ಉಳಿದ್ರೆಲ್ಲರೂ ಅದನ್ನೆಲ್ಲ ನೋಡಿ ಯಾಕೆ ಸುಮ್ಮಂತಾರೆ ಎಲ್ಲರೂ ಅವತ್ತೆಲ್ಲ ಇದು ಮಾಡಿದರು. ಅದರಿಂದ ಇವತ್ತಿನ ತನಕ ಅವ್ರು ನಡೆದಂಥ ಒಂದು ಜಾಗ ಏನದಲ್ಲ ಅದು ಪವಿತ್ರ, ಅದು ಶರಣ ಸಾಪಿನ ಜಾಗ. ಈಗ 3 ವರ್ಷ ಆತ್ರಿ ಸರ್ ನಾವು ಕೊಪ್ಪಳ ಗವಿಸಿದ್ದಪ್ಪ ಸೇವೆ ಮಾಡೋಕ್ಕೆ. ರೊಟ್ಟಿ ಸೇವೆ ಮಾಡ್ತಾರ್ರಿ, ಮತ್ತು ಮಾಲ್ದಿ ವ್ಯವಸ್ಥೆ ಮಾಡೀವ್ರಿ, ಜಿಲಿಬಿಲಿ ವ್ಯವಸ್ಥೆ ಮಾಡೀವ್ರಿ. ಮಹಿಳಾ ಸಂಘದವರು ಮತ್ತು ಎಲ್ಲರೂ ಅಣ್ಣನವ್ರು ಎಲ್ಲರೂ ಇದನ್ನ ಮಾಡಿ ಆಟೋದ ಒಡೆಯರು ಎಲ್ಲರೂ ಊರನ್ನವ್ರು ಸೇರಿ ನಾವು ಇದನ್ನು ಅಂಟಿನ ಕಾರ್ಯಕ್ರಮ ಮಾಡೀವ್ರಿ ಸರ್. ಇದು 3ನೇ ವರ್ಷದ ರೀ ಸೇವೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಂದುಕೂರು ಗೆಳೆಯರ ಬಳಗದಿಂದ ಮತ್ತು ಊರಿನ ಗುರು ಹಿರಿಯರ ಸಹಕಾರದಿಂದ ಇಂದಿನ ದಿನ ನಾವು 9 ಕ್ವಿಂಟಲ್ ಕರದಂಟನ್ನು ಮಾಡಲಾಗುತ್ತದೆ. ಆದ ಕಾರಣ ಎಲ್ಲ ಯುವಕರು ಸೇರಿಸಿ ಮತ್ತು ಮಹಿಳೆಯರು ಸಹಿತ ಈ ಪ್ರಸಾದಕ್ಕೆ ಸಹಾಯ ಮಾಡಿದ್ದಾರೆ ಮತ್ತು ಇನ್ನಿತರ ಎಲ್ಲ ಕೆಲಸಗಳನ್ನು ಸಹಕಾರದಿಂದ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಮಸ್ತ ಕಂದುಕೂರು ಗ್ರಾಮಸ್ಥರಿಂದ 9 ಕ್ವಿಂಟಲ್ ಕರದಂಟು ಸೇವೆ ಪ್ರತಿ ವರ್ಷವೂ ಈ ಕೊಪ್ಪಳ ಮಠಕ್ಕೆ ಸೇವೆ ಇರುತ್ತದೆ. ಆತನ ಆಶೀರ್ವಾದ ನಮ್ಮ ಕಂದುಕೂರು ಗ್ರಾಮಕ್ಕೆ ಸದಾ ಇರಲೆಂದು ಆ ಭಗವಂತನಲ್ಲಿ ಕೇಳಿಕೊಳ್ಳುತ್ತೇವೆ. ನಮ್ಗೆ ಎಲ್ಲ
ಊರ ದೈವದ ಪರವಾಗಿ ಮತ್ತು ಯುವಕರ ಪರವಾಗಿ ಗೆಳೆಯರ ಬಳಗ ಆಗಲಿ ಯಾರೇ ಇಲ್ಲಿ ಹೆಣ್ಮಕ್ಳಾಗಲಿ ಈ ವರ್ಷಾಸನ ನಡೆಸುವಂತ ಬಂದಂಥ ಗವಿಮಠಕ್ಕೆ ವರ್ಷ ರೀ ಇದು ಕರ್ದಂಟು ಕೊಡೋದು 3ನೇ ವರ್ಷ. ಸತಾಸು ಗವಿಸಿದ್ದೇಶ್ವರ ಎಲ್ಲರಿಗೂ ಇದೇ ಥರನಾಗಿ ಆಶೀರ್ವಾದ ಮಾಡಲಿ ಅಂತೇಳಿ ಬೇಡ್ಕೊಂಡು ಸತತ 3 ವರ್ಷದಿಂದ ಈ ಕರದಂಟ ಸೇವೆ ಗವಿಸಿದ್ದೇಶ್ವರ ಜಾತ್ರೆಗೆ ಸೇವೆ ಗೆಳೆಯರ ಬಳಗ ಕಂಕೂರು ಗ್ರಾಮಸ್ಥರು ಸೇರಿ ವರ್ಷ ಕೊಡ್ತಾ ಇದ್ದೀವಿ. 3 ವರ್ಷ ಆಯ್ತು ಇವಾಗ. ಮೊನ್ನೆ ನಿಮ್ಮ ಗಮನಕ್ಕೆ ಇದ್ದಂಗೆ 6 ಕ್ವಿಂಟಲ್ಲು ಮಾಲ್ದಿ ಮತ್ತು ರೊಟ್ಟಿ ಹೋಗಿದೆ, ಮತ್ತು ನಿನ್ನೆ 1 ಕ್ವಿಂಟಲ್ಲು ಜಿಲೇಬಿ ಕೂಡ ಹೋಗಿದೆ. 9 ಕ್ವಿಂಟಲ್ ಕರದಂಟು ಸೇವೆ ಕಂಕೂರು ಗ್ರಾಮಸ್ಥರಿಂದ ಗವಿಮಠಕ್ಕೆ ಸೇವೆ ಅಜ್ಜನ ಜಾತ್ರೆಗೆ ಸಲ್ಲಿಸ್ತಾ ಇದ್ದೇವೆ. ಕಂಕೂರು ಗ್ರಾಮಸ್ಥರಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕೊಪ್ಪಳ ಗವಿಮಠಕ್ಕೆ ಕರದಂಟ ಸೇವೆ ಮಾಡಲಾಗುತ್ತದೆ. ಕಂಕೂರು ಯುವಕರಿಂದ ಹೋದ ವರ್ಷ 11 ಕ್ವಿಂಟಲ್ ಮಾಡಿತ್ತು, ಈ ವರ್ಷ 9 ಕ್ವಿಂಟಲ್ ಮಾಡಿ ಕಳಿಸ್ತಾ ಇದ್ದೀವಿ. ಸರ ಮುಂಜಾನೆಯಿಂದ ಕರದಂಟೆ ಸೇವೆ ಮಾಡಕೈತೆ ಸರ. ಮುಂಜಾನೆಯಿಂದ ಇಲ್ಲೇ 8 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಸರ. ಇಲ್ಲಿ ಬಂದಂಥವ್ರಿಗೆ ನಾಷ್ಟ ವ್ಯವಸ್ಥೆ ಎಲ್ಲ ಮಾಡಿ ಸರ. ಮುಂಜಾನೆ ನಾಷ್ಟ ಮಾಡಿ ಸರ, ಒಳ್ಳೆ ಇವಾಗ ನಾಷ್ಟ ಮಾಡಿ ಸರ್. ಎಲ್ಲರಿಗೂ ಕರದಂಟು ಸೇವೆಯಲ್ಲಿ ಭಾಗವಹಿಸ್ತಾ ಎಲ್ಲರಿಗೂ ನಾಷ್ಟ ವ್ಯವಸ್ಥೆ ಇದೆ ಸರ್. ಇಲ್ಲಿ ಮಾತಾಡ್ರಿ. ಒಳಗಡೆ 101 ಬಾಕ್ಸ್ ಐತೆ ರೀ. ಒಳಗಡೆ ಸರ್, ಒಳಗಡೆ ಬಾಕ್ಸ್ ಇದೆ. ಅದು ಬರ್ರಿ ತೋರಿಸ್ ನೋಡ್ರಿ. ಬರ್ರಿ ಸರ್. ಸರ್ ಈ ಥರ ಬಾಕ್ಸ್ ಮಾಡಿಟ್ಟಿರಿ. ಬಾಕ್ಸ್ ಮಾಡಿ ಸರ್. ಬಾಕ್ಸ್ ಮಾಡಿ ಮಹಿಳೆಯರ ಕೆಲಸ. ಮಿಕ್ಕಿದ್ದು ಉಂಡಿ ಕಟ್ತಾರೆ ಸರ್ ಅವರು. ಎದರ ಉಂಡಿರಿ ಇದು? ಕರದಂಟು ಉಂಡಿ ಸರ್. ಅದು ಯಾಕೆ ಉಂಡಿ ಯಾಕೆ ಕಟ್ತೀರಿ? ಅದು ಸರ್ ಬೇಳೆ ಕಟ್ ಮಾಡಿದ್ಮೇಲೆ ಅದು ಮಿಕ್ಕಿ ಪೌಡ್ರ್ ಕೊಡ್ತಾರೆ, ಅದನ್ನ ಉಂಡಿ ಕಟ್ತಾರೆ. ಉಂಡಿ ಕಟ್ತಾರೆ ಸರ್. ಅದು ಮತ್ತೆ ಇಷ್ಟನ ಇದು? ಇಷ್ಟ ಸರ್. ಒಳಗಡೆ ಸರ್ ಈ ಥರ ಕಟ್ ಮಾಡ್ತೀರಿ? ಹ್ಞೂ ಸರ್, ಕಟ್ ಮಾಡಿ ಸರ್. ಬಾಕ್ಸ್ನಾಗ ಇದು ಡ್ರೈ ಅದ ಅಂದ್ರೆ ಆರಿದ ಮೇಲೆ ಬಾಕ್ಸ್ ಒಳಗೆ ಹಾಕ್ತೀವಿ. ಹೌದು ಸರ್, ಹೌದು ಸರ್. ನಾಳೆ ಬೆಳಿಗ್ಗೆ 10 ಗಂಟೆಗೆ ಗಾಡಿ ಪುಟ್ಟ ಸರ್ಕಲ್ ಇದ್ದಾರೆ, ಸರ್ಕಲ್ ಹತ್ರ ಗಾಡಿ ನಿಲ್ಲಿಸಿ ಪೂಜೆ ಮಾಡ್ಕೊಂಡು 10 ಗಂಟೆಗೆ ನಾವು ಅಜ್ಜನ ಮಠಕ್ಕೆ ಹೋಗ್ತಾರೆ. ಸರ್ ಅದು ಟೆಸ್ಟ್ ಬ್ಯಾಡ್ರಿ ಒಂದು ಟೆಸ್ಟ್ ನೋಡಿ ಸರ್. ನೋಡ್ರಿ, ಕಂದಕೂರು ಗ್ರಾಮಕ್ಕೆ ಇವತ್ತೇನು ಬಂದೀವಲ್ಲ, ಕರದಂಟು ಕೊಟ್ಟಾರ ಇವರು. ನಾನು ಒಲ್ಲೆ ಅಂತಂದೆ, ಆದರೂ ಗ್ರಾಮಸ್ಥರೆಲ್ಲರೂ ಫೋರ್ಸ್ ಮಾಡಕತ್ತಾರ. ಯಾಕೆ ಒಲ್ಲೆ ಅಂದಿನ ಅಂತಂದ್ರೆ ಅಜ್ಜಿಗೆ ಕಳಿಸೋದಲ್ಲ ಇದು. ಸೊ ಅದು ಮೀಸಲು ನೀರು ಅಂತ ಹೇಳಿ ಮಾಡಿರ್ತಾರೆ, ನಾವು ಯಾಕೆ ತಿನ್ನಬೇಕು ಅಂಥೇಳಿ. ಬಟ್ ಗ್ರಾಮಸ್ಥರು ಫೋರ್ಸ್ ಮಾಡಿದ್ದಕ್ಕೆ ಸ್ವಲ್ಪ ತಿಂತೀನಿ.